ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಹಣವನ್ನ ಹಸ್ತಾಂತರ ಮಾಡಿದಂತಹ ಆರೋಪವನ್ನ ಎದುರಿಸ್ತಾ ಇರುವ ಮಾಜಿ ಉಪಮೇಯರ್ ಮೋಹನ್ ರಾಜ್ ಪೊಲೀಸರ ವಿಚಾರಣೆಗೆ ಹಾಜರಾಗಿದ್ದಾರೆ. ಬಸವೇಶ್ವರ ನಗರ ಠಾಣೆಯಲ್ಲಿ ಮೋಹನ್ ರಾಜ್ರ ವಿಚಾರಣೆ ನಡೀತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಹಣವನ್ನ ನೀಡಿದ್ದಂತಹ ಆರೋಪವನ್ನ ಮೋಹನ್ ರಾಜ್ ಎದುರಿಸುತ್ತಿದ್ದಾರೆ. ಸಾಕ್ಷ್ಯ ನಾಶಕ್ಕಾಗಿ 40 ಲಕ್ಷ ರೂಪಾಯಿ ಹಣವನ್ನ ಮೋಹನ್ ರಾಜ್ರಿಂದ ಪಡ್ಕೊಂಡಿದ್ರು ಆರೋಪಿ ನಟ ದರ್ಶನ್. ಈ ಬಗ್ಗೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಪೊಲೀಸರ ಮುಂದೆ ಮೋಹನ್ ರಾಜ್ ಹಾಜರಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡುತ್ತಾ ಹೋಗ್ತಾರೆ. ಅಂಕಿತಾ, ಕಳೆದ ಹಲವು ದಿನಗಳಿಂದ ಮೋಹನ್ ರಾಜ್ಗಾಗಿ ಹುಡುಕಾಟ ನಡೀತಾ ಇತ್ತು. ಈಗ ನೋಟಿಸ್ ಕೊಡ್ತಾ ಇದ್ದ ಹಾಗೆ ಮೋಹನ್ ರಾಜ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಇವರ ಪಾತ್ರದ ಬಗ್ಗೆ ಪೊಲೀಸರಿಗಿರುವಂತಹ ಅನುಮಾನ ಏನು? ಸದ್ಯ ವಿಚಾರಣೆ ಯಾವ ರೀತಿ ಸಾಗ್ತಾ ಇದೆ ಅಂಕಿತಾ? ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಜನರ ಹೇಳಿಕೆಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಒಂದಷ್ಟು ಜನರ 164 ಸ್ಟೇಟ್ಮೆಂಟ್ ಅನ್ನ ಕೂಡ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಬಸವೇಶ್ವರ ನಗರ ಪೊಲೀಸರು ವಿಚಾರಣೆಗೆ ಬರುವಂತೆ ಒಂದು ನೋಟಿಸ್ ಅನ್ನ ಮೋಹನ್ ರಾಜುಗೆ ಕೊಡ್ತಾರೆ. ಅದರಂತೆ ಇವತ್ತು ಅಧಿಕಾರಿಗಳ ಮುಂದೆ ಮೋಹನ್ ರಾಜು ವಿಚಾರಣೆಗೆ ಹಾಜರಾಗಿದ್ದಾರೆ. ಅವರು ದರ್ಶನ್ಗೆ ಹಣವನ್ನ ನೀಡಿದ್ದಾರೆ ಅನ್ನೋ ಆರೋಪ ಇದೆ, ಅಂದ್ರೆ ಹಣದ ಸಹಾಯವನ್ನ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನ ಪಡ್ಕೊಳ್ಳೋದಕ್ಕೆ ಇವತ್ತು ಅಧಿಕಾರಿಗಳು ಅವರಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ನೀವು ಹೇಳಿದ ಹಾಗೆ ಸುಮಾರು 40 ಲಕ್ಷ ಹಣವನ್ನ ನೀಡಿದ್ದಾರೆ ಅನ್ನೋ ಆರೋಪ. ಹಾಗಿದ್ರೆ ಆ ಹಣವನ್ನ ಕೊಟ್ಟಿದ್ ಹೇಗೆ, ಯಾವ ಕಾರಣಕ್ಕಾಗಿ ದರ್ಶನ್ ಪಡ್ಕೊಂಡಿದ್ರು ಇವರ ಬಳಿ ಅನ್ನೋದ್ರ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಈಗಾಗಲೇ ಬಸವೇಶ್ವರ ನಗರ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿ ರೇಣುಕಾಸ್ವಾಮಿ ಹತ್ಯೆ ಆದ ಬಳಿಕ ಆ ಒಂದು ಫೋಟೋವನ್ನ ಕೂಡ ಇವರಿಗೆ ಮೋಹನ್ ರಾಜುಗೆ ಕಳಿಸಿದ್ರು ಅನ್ನೋ ಆರೋಪ ಇದೆ. ಅಂದ್ರೆ ಫೋಟೋ ಕಳಿಸಿ ವಿಕೃತಿ ಮೆರೆದಿದ್ರು ಅನ್ನೋ ಆರೋಪ ಇದೆ. ಅದು ನಿಜಾನ? ನಿಜಕ್ಕೂ ಕೂಡ ದರ್ಶನ್ ಅವರು ರೇಣುಕಾಸ್ವಾಮಿ ಹತ್ಯೆ ಆದ ಬಳಿಕ ಆ ಒಂದು ಫೋಟೋವನ್ನ ಕಳಿಸಿದ್ರ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಸಾಕ್ಷಿ ನಾಶ ಏನಾದ್ರೂ ಮಾಡಿದ್ರೆ ಮತ್ತೆ ಅದನ್ನ ರಿಟ್ರೀವ್ ಮಾಡೋದು, ಅಂದ್ರೆ ಮೊಬೈಲ್ ಅಲ್ಲಿ ಬಂದ ಫೋಟೋಸ್ ಏನಾದ್ರೂ ಡಿಲೀಟ್ ಮಾಡಿದ್ರೆ ಅವರ ಮೊಬೈಲ್ ಅನ್ನ ವಶಕ್ಕೆ ಪಡೆದು ಮತ್ತೆ ರಿಟ್ರೀವ್ ಮಾಡುವಂತಹ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾರೆ. ಕಂಪ್ಲೀಟ್ ಆಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಮೋಹನ್ ರಾಜ್ಗೆ ಹಾಗೆ ದರ್ಶನ್ಗೆ ಯಾವ ರೀತಿಯ ನಂಟು, ಯಾವ ರೀತಿಯ ಸಂಬಂಧ ಅನ್ನೋದ್ರ ಸಂಪೂರ್ಣ ಮಾಹಿತಿಯನ್ನ ಈಗಾಗಲೇ ಪೊಲೀಸರು ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಕೇಸ್ನಲ್ಲಿ ಎಲ್ಲವನ್ನ ಕೂಡ ಸಾಕ್ಷಿಗಳನ್ನಾಗಿ ಪರಿಗಣಿಸುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇರೋದ್ರಿಂದ ಸಣ್ಣ ಸಣ್ಣ ಸಾಕ್ಷಿಗಳನ್ನ ಕೂಡ 164 ಸ್ಟೇಟ್ಮೆಂಟ್ ಅಡಿಯಲ್ಲಿ ದಾಖಲಿಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಮೋಹನ್ ರಾಜ್ ಅವರು ಹಣದ ಸಹಾಯವನ್ನ ಮಾಡಿದ್ರು ಅನ್ನೋ ವಿಚಾರ ಯಾವಾಗ ಪೊಲೀಸರಿಗೆ ಗೊತ್ತಾಯ್ತು, ಆ ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿ ಹಣ ಸಹಾಯವನ್ನ ಮಾಡಿದ್ರು, ಮೊದಲನೇ ಬಾರಿ ದರ್ಶನ್ ಕರೆ ಮಾಡಿ ಹಣ ಯಾತಕ್ಕೆ ಕೇಳಿದ್ರು ಅನ್ನೋ ಸಂಪೂರ್ಣ ಮಾಹಿತಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ರೆ ಕಳೆದ 2 ಗಂಟೆಗಳಿಂದಲೂ ಕೂಡ ಮೋಹನ್ ರಾಜ್ ಅವರ ಬಳಿ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ. ಅಂದ್ರೆ ನೋಟಿಸ್ ಅನ್ನ ನೀಡೋದಕ್ಕಿಂತ ಮುಂಚೆ ಅವರ ಪಾತ್ರದ ಬಗ್ಗೆ ಪೊಲೀಸರು ಗಳನ್ನ ಕಲೆ ಹಾಕಿರ್ತಾರೆ. ಹಾಗಾಗಿ ಆ ಎವಿಡೆನ್ಸ್ ಗಳೇನಿದೆ ಅದನ್ನ ಇಟ್ಟುಕೊಂಡು ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ಅದಕ್ಕೆ ಕ್ಲಾರಿಟಿ ಪಡ್ಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಕೂಡ ಮಾಡ್ತಾರೆ. ವಿದ್ಯಾ, ಅಂಕಿತಾ, ಹಣದ ಮೂಲನೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮೋಹನ್ ರಾಜ್ ಪ್ರಭಾವಿ ರಾಜಕಾರಣಿಯೊಬ್ಬರಿಗೆ ಬಹಳ ನಿಕಟವಾಗಿರುವಂತಹ ವ್ಯಕ್ತಿ ಅನ್ನುವಂತಹ ಮಾತು ಕೂಡ ಈ ಹಿಂದೆಯೇ ಮೋಹನ್ ರಾಜ್ ಅವರ ಹೆಸರು ಪ್ರಕರಣದಲ್ಲಿ ಕೇಳಿ ಬಂದಂತಹ ಸಂದರ್ಭದಲ್ಲಿ ಈ ವಿಚಾರವೂ ಕೂಡ ಪ್ರಸ್ತಾಪ ಆಗಿತ್ತು. ಹಾಗಾಗಿ ಮೋಹನ್ ರಾಜ್ ಅವರು ಹಣದ ಮೂಲವನ್ನ ಕೂಡ ತೋರಿಸಬೇಕಾದಂತಹ ಅನಿವಾರ್ಯತೆ ಎದುರಾಗತ್ತಾ ಅಂತ ಹೇಳಿ ಅಂಕಿತಾ? ಖಂಡಿತವಾಗ್ಲೂ ವಿದ್ಯಾ, ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಪ್ರಕರಣದ ತನಿಖೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಎಲ್ಲ ಆರೋಪಿಗಳ ಇನ್ವಾಲ್ವ್ಮೆಂಟ್ ಯಾವ ರೀತಿಯದ್ದು ಅನ್ನೋದನ್ನ ನೋಡ್ಕೊಳ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಕೆಲವರಿಗೆ ಹಣ ಕೊಟ್ಟಿರೋದು ಜೊತೆಗೆ ಕೆಲ ಆರೋಪಿಗಳು ಹಣ ಪಡ್ಕೊಂಡಿರೋದು ಕೂಡ ಕನ್ಫರ್ಮ್ ಆಗಿತ್ತು. ಹಾಗಾಗಿ ಹಣದ ಮೂಲವನ್ನ ಕೂಡ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಮುಂದಾಗ್ತಾರೆ. ಅದಾದ ಬಳಿಕ ಅಂದ್ರೆ ದರ್ಶನ್ಗೆ 40 ಲಕ್ಷ ಹಣವನ್ನ ಕೊಟ್ಟಿದ್ದಾರೆ ಅನ್ನೋ ಆರೋಪ ಮಾಹಿತಿ ಯಾವಾಗ ಪೊಲೀಸರಿಗೆ ಸಿಗುತ್ತೋ ಆ ಸಂದರ್ಭದಲ್ಲಿ ಪೊಲೀಸ್ ಮೋಹನ್ ರಾಜ್ ಅವರ ಹೇಳಿಕೆಯನ್ನ ದಾಖಲಿಸಿಕೊಳ್ಳೋದಕ್ಕೆ ಮುಂದಾಗ್ತಾರೆ. ಆ ನಿಟ್ಟಿನಲ್ಲಿ ಒಂದಷ್ಟು ವಿಚಾರಣೆಯನ್ನ ಕೂಡ ನಡೆಸಬೇಕಾಗತ್ತೆ ಪೊಲೀಸರು. ಅಂದ್ರೆ ನೀವು ಹೇಳಿದ ಹಾಗೆ ಹಣದ ಮೂಲವನ್ನ ಪತ್ತೆ ಹಚ್ಚಬೇಕಾಗತ್ತೆ. ನಿಜಕ್ಕೂ ಅಷ್ಟು ಹಣ ಎಲ್ಲಿಂದ ಬಂತು, ಯಾವ ರೀತಿಯಾಗಿ ಅವರು ಕೊಟ್ರು,
ಅದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಪೊಲೀಸರು ಕೂಡ ಈಗಾಗಲೇ ಸಾಕಷ್ಟು ಅಮೌಂಟ್ ಅನ್ನ ಕೂಡ ಸೀಸ್ ಮಾಡಿದ್ದಾರೆ. ಆ ಒಂದು ಅಮೌಂಟ್ ಆಧಾರದ ಮೇಲೆ ಆರೋಪಿಗಳ ಸ್ಟೇಟ್ಮೆಂಟ್ ಜೊತೆಗೆ ಯಾರ್ಯಾರು ಎಷ್ಟೆಷ್ಟು ಹಣವನ್ನ ಕೊಟ್ಟರು ಇವೆಲ್ಲದರ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಕೂಡ ಅಧಿಕಾರಿಗಳು ಮಾಡಿದ್ರು. ಹಾಗಾಗಿ ಎಲ್ಲೊಂದ್ ಕಡೆ ಅಧಿಕಾರಿಗಳಿಗೂ ಕೂಡ ಮೋಹನ್ ರಾಜ್ ಅವರು ಹಣ ಕೊಟ್ಟಿರುವಂತದ್ದು ಕನ್ಫರ್ಮ್ ಆಗಿತ್ತು. ಹಾಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರು. ಒಂದು ವೇಳೆ 40 ಲಕ್ಷ ರೂಪಾಯಿಯನ್ನ ಕ್ಯಾಶ್ ಅಲ್ಲಿ ಕೊಟ್ಟಿದ್ರೆ ಆ ಹಣ ಎಲ್ಲಿಂದ ಬಂತು, ಎಲ್ಲಿಂದ ಡ್ರಾ ಮಾಡ್ಕೊಂಡು ಬಂದ್ರು, ಹೀಗೆ ಬೇರೆ ಬೇರೆ ಆಯಾಮದಲ್ಲಿ ಪೊಲೀಸರು ಕೂಡ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ. ಇವತ್ತು ಕೂಡ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಮೋಹನ್ ರಾಜು ಅವರಿಗೆ ಪ್ರಶ್ನೆಗಳನ್ನ ಕೇಳುವಂತಹ ಕೆಲಸವನ್ನ ಮಾಡಿದ್ದಾರೆ ಪೊಲೀಸರು. ಪ್ರಮುಖವಾಗಿ ಹಣದ ಮೂಲ ಯಾವುದು, ಎಲ್ಲಿಂದ ಹಣ ಬಂತು ಅನ್ನೋದು ಕೂಡ ಈ ಒಂದು ಕೇಸ್ನಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಕೂಡ ಒಂದು ಸಾಕ್ಷ್ಯಾಧಾರಗಳನ್ನಾಗಿ ಈ ಒಂದು ಕೇಸ್ನಲ್ಲಿ ಪೊಲೀಸರು ಪರಿಗಣಿಸ್ತಾರೆ. ವಿದ್ಯಾ, ಥ್ಯಾಂಕ್ ಯು ಅಂಕಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.